ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಆರೋಪಿ ಜಗ್ಗ ವಿದೇಶಿ ಟೂರ್ ಮಾಡಿದ್ದಾನೆ. ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ A1 ಆರೋಪಿ ಜಗದೀಶ್ ಡೋಂಟ್ ಕೇರ್ ಅಂದಿದ್ದಾನೆ. ಈತನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೂ ಕೂಡ A1 ಆರೋಪಿ ಜಗದೀಶ್ ಡೋಂಟ್ ಕೇರ್ ಅಂತಿದ್ದಾನೆ. ದೇಶದಿಂದ ದೇಶಕ್ಕೆ ಜಂಪ್ ಮಾಡ್ತಾ ಇದ್ದಾನೆ ಆರೋಪಿ ಜಗ್ಗ. ಇನ್ನು ಒಂದು ತಿಂಗಳಾದರೂ ಆತನ ಪತ್ತೆ ಇಲ್ಲ. ಭೈರತಿ ಬಸವರಾಜ್ ಆಪ್ತ ಜಗ್ಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾನೆ. ಹೀಗಾಗಿ A1 ಆರೋಪಿಗಾಗಿ ಮಾಹಿತಿಗಳನ್ನು ಇದೀಗ CID ಅಧಿಕಾರಿಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆದರೆ ದುಬೈನಿಂದ ಥೈಲ್ಯಾಂಡ್, ಅದಾದ ಬಳಿಕ ಇಂಡೋನೇಷಿಯಾಗೂ ಕೂಡ ಅಲ್ಲಿಂದ ಜಂಪ್ ಆಗಿದ್ದಾನೆ. ಬಿಕ್ಲು ಶಿವನ ಬರ್ಬರ ಹತ್ಯೆ ನಂತರ ಜಗದೀಶ್ ಅಲಿಯಾಸ್ ಜಗ್ಗ ದೇಶವನ್ನು ಬಿಟ್ಟು ಓಡೋಗಿದ್ದ. ಜಗ್ಗನ ಅಕೌಂಟ್ ಡೀಟೇಲ್ಸ್ಗಳನ್ನು ಕೂಡ CID ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜಗ್ಗನಿಗೆ ಬೆಂಗಳೂರಿನ ಕೆಲವರಿಂದ ಹಣ ಸಂದಾಯವಾಗ್ತಾ ಇದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಜಗ್ಗನಿಗೆ ಯಾರು ಹಣ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ವಿದೇಶದಲ್ಲಿ ಖರ್ಚಿಗೆ ಹೇಗೆ ಹಣ ಹೋಗ್ತಾ ಇದೆ ಅನ್ನುವ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇನ್ನು ಜಗ್ಗನ ಪಾಸ್ಪೋರ್ಟ್, ವೀಸಾ, ಲಾಗಿನ್, ಲಾಗೌಟ್ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಆತನ ವೀಸಾ ಎಲ್ಲೆಲ್ಲಿ ಲಾಗಿನ್ ಆಗ್ತಾ ಇದೆ, ಎಲ್ಲೆಲ್ಲಿ ಲಾಗೌಟ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಯಾಕಂದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವೀಸಾ ಬಳಕೆ ಮಾಡಲೇಬೇಕಾಗತ್ತೆ, ಪಾಸ್ಪೋರ್ಟ್ ಬಳಕೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಆತ ಯಾವ್ಯಾವ ದೇಶಗಳಿಗೆ ಓಡಿ ಹೋಗ್ತಾ ಇದ್ದಾನೆ ಇದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಬಿಕ್ಲು ಶಿವನ ಕೊಲೆ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾನೆ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಆಯಿತು. ಆದರೂ ಕೂಡ ಆತನ ಜಾಡು ಹಿಡಿದಂತಹ ಪೊಲೀಸರಿಗೆ ಆತನ ಜಾಡು ಮಾತ್ರ ಸಿಗ್ತಾ ಇಲ್ಲ. ಯಾವ ರೀತಿಯಾಗಿ ಆತ ತಲೆಮರೆಸ್ಕೊಳ್ತಾ ಇದ್ದಾನೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಏನು ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಯಾವಾಗ ಈತ ಮರ್ಡರ್ ಆಗುತ್ತೆ, ಪೊಲೀಸ್ ಅವ್ರಿಗೆ ಇನ್ವಾಲ್ವ್ಮೆಂಟ್ ಗೊತ್ತಾದ ಬೆನ್ನಲ್ಲೇ ಆತ ದೇಶವನ್ನ ಬಿಟ್ಟಿರುವಂತದ್ದು. ಈಗಾಗಲೇ ದುಬೈನಲ್ಲಿ ಇದ್ದ ಆತ ಅನ್ನೋ ಮಾಹಿತಿಗಳಿತ್ತು. ಸೊ ಇದಾದ ಬಳಿಕ ಯಾವಾಗ ಪೊಲೀಸರು ರೆಡ್ ಕಾರ್ನರ್ ನೋಟಿಸ್ ಗಳನ್ನ ಹೊಡಿಸ್ಲಿಕ್ಕೆ ಶುರು ಮಾಡಿದ್ರು, ಆ ಸಂದರ್ಭದಲ್ಲಿ ಎಲ್ಲೇ ಹೋದ್ರೂ ಕೂಡ ದೇಶ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಅವನು ಮಾಹಿತಿ ಸಿಗುತ್ತೆ ಅನ್ನೋದಿತ್ತು. ಆದ್ರೆ ಪೊಲೀಸರು ಆ ಸ್ಟೆಪ್ ತಗೊಳಕ್ ಮುಂಚೆನೆ ಆತ ದೇಶ ಬಿಟ್ಟು ಹೋಗಿದ್ದ. ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಈಗಾಗಲೇ ಹೊಡಿಸಿದ್ದಾರೆ. ಅಷ್ಟಾದ್ರೂ ಕೂಡ ಆತ ದುಬೈನಲ್ಲಿದ್ದ. ದುಬೈಯಿಂದ ಈಗಾಗಲೇ ಬೇರೆ ಕಡೆಗೆ ತೆರಳಿದಾನೆ ಅನ್ನೋ ಮಾಹಿತಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಹಿಂದೆ ಕೂಡ ಸಾಕಷ್ಟು ಜನ ಆರೋಪಿಗಳು ದುಬೈನಲ್ಲಿದ್ರು. ಹೀಗಾಗಿ ಇಂಡಿಯನ್ ಪೊಲೀಸ್ ಇಲ್ಲ, ಕರ್ನಾಟಕ ಪೊಲೀಸರಿಗೆ ಇಲ್ಲ, ಬೆಂಗಳೂರು ಪೊಲೀಸರಿಗೆ ಸ್ವಲ್ಪ ದುಬೈನಲ್ಲಿ ಇರುವಂತ ಅಧಿಕಾರಿಗಳು ಮತ್ತು ಅಲ್ಲಿನ ಪೊಲೀಸರ ಬಗ್ಗೆ ಸಾಕಷ್ಟು ಸಂಪರ್ಕಗಳಿದೆ. ಸುಲಭವಾಗಿ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಮತ್ತು ಈಸಿಯಾಗಿ ತನ್ನ ಬಂಧಿಸ್ತಾರೆ ಅನ್ನೋ ಭಯಕ್ಕಾಗಿ ಅಲ್ಲಿಂದ ಥೈಲ್ಯಾಂಡ್ಗೆ ಹೋಗಿರುವಂತದ್ದು. ಥೈಲ್ಯಾಂಡ್ ಇಂದ ಈಗ ಇಂಡೋನೇಷಿಯಾ ಕಡೆಗೆ ಆತ ಪ್ರಯಾಣವನ್ನ ಬೆಳೆಸಿದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇತ್ತ ಪೊಲೀಸರು ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಅದಕ್ಕೂ ಕೂಡ ಆತ ಕೇರ್ ಅಂತೆಲ್ಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಜಂಪ್ ಅನ್ನ ಮಾಡ್ಕೊಂಡು ತಲೆಮರೆಸ್ಕೊಂಡಿರುವಂತದ್ದು. ಹಾಗೆ ತಲೆಮರೆಸ್ಕೊಂಡೇ ಇತ್ತ ಬೇರೆ ಕಡೆ ಜಾಮೀನು ಅರ್ಜಿಯನ್ನ ಹಾಕೊಂಡು ಜಾಮೀನು ಪಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.